ಬಂದ ನಮ್ಮ ತೆನಾಲಿ ರಾಮ, ಜಾನ ಚತುರ ತೆನಾಲಿ ರಾಮ. ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲ ಈಗಾಗಲೇ ಗೊತ್ತಿರತ್ತೆ ನಾನು ಯಾವ ಕತೆ ಹೇಳ್ತಿದ್ದೀನಿ ಅಂತ. ಹೌದು, ತೆನಾಲಿ ರಾಮನ ಕತೆ. ಹೌದು, ಈ ತೆನಾಲಿ ರಾಮ ಯಾರು ಅಂತ ನಿಮಗೆಲ್ಲ ಗೊತ್ತಾ? ಬನ್ನಿ ಬನ್ನಿ ಪರಿಚಯ ಮಾಡಿಸ್ತೀನಿ. ಈ ರಾಮಕೃಷ್ಣ ಅನ್ನೋನು ತೆನಾಲಿ ಎಂಬ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದ ಒಬ್ಬ ಬಡ ಬ್ರಾಹ್ಮಣನಾಗಿರ್ತಾನೆ. ಅವನ ಹಾಸ್ಯ ಪ್ರವೃತ್ತಿ ಮತ್ತೆ ಬುದ್ಧಿವಂತಿಕೆಯನ್ನು ನೋಡಿದ ಒಬ್ಬ ಸಾಧು ರಾಮಕೃಷ್ಣನ ಹತ್ರ ಹೋಗಿ, ನೀನು ಇಲ್ಲೇ ಹತ್ತಿರದಲ್ಲಿರೋ ಕಾಳಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅವಳ ಹೆಸರನ್ನ 1000 ಸಲ ಜಪ ಮಾಡು, ನಿನಗೆ ಖಂಡಿತ ಒಳ್ಳೇದಾಗತ್ತೆ, ಜೀವನದಲ್ಲಿ ಯಶಸ್ಸು ಸಿಗತ್ತೆ ಅಂತ ಹೇಳ್ತಾನೆ. ರಾಮಕೃಷ್ಣ ಹಾಗೆ ಮಾಡ್ತಾನೆ. ಆಮೇಲೆ ತೆನಾಲಿ ರಾಮ ಕಾಳಿ ದೇವಿಯ ಆಶೀರ್ವಾದ ತಗೊಂಡು ತನ್ನ ಹಾಸ್ಯ ಪ್ರವೃತ್ತಿ ಹಾಗೆ ಬುದ್ಧಿವಂತಿಕೆಯಿಂದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಆಸ್ಥಾನ ಕವಿ ಮತ್ತೆ ಸಲಹೆಗಾರನಾಗಿ ಸೇರ್ಕೋತಾನೆ. ಅದೇ ರೀತಿ ಪಂಡಿತ ರಾಮಕೃಷ್ಣ, ತೆನಾಲಿ ರಾಮ ಅಂತೆಲ್ಲ ಪ್ರಸಿದ್ಧಿ ಪಡಿತಾನೆ. ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಮಕೃಷ್ಣನಿಗೆ ಒಬ್ಬ ಪ್ರತಿಸ್ಪರ್ಧಿ ಇರ್ತಾನೆ. ಅವರೇ ತಾತಾಚಾರ್ಯ ಅನ್ನೋ ವ್ಯಕ್ತಿ. ಈ ತಾತಾಚಾರ್ಯ ಅನ್ನೋರು ವಿಜಯನಗರ ಸಾಮ್ರಾಜ್ಯದ ರಾಜಪುರೋಹಿತರಾಗಿರ್ತಾರೆ. ಆ ವ್ಯಕ್ತಿಗೆ ತೆನಾಲಿ ರಾಮ ಅಂತಂದ್ರೆ ತುಂಬಾ ಅಸೂಯೆ. ಯಾಕಂದ್ರೆ ತೆನಾಲಿ ರಾಮ ಶ್ರೀಕೃಷ್ಣ ದೇವರಾಯನಿಗೆ ತುಂಬಾ ಹತ್ತಿರವಾಗಿದ್ದ ಅಲ್ವಾ. ಹಾಗಾಗಿ ಅವರಿಬ್ಬರ ಮಧ್ಯೆ ಆಗಾಗ ಕೋಳಿ ಜಗಳ ಆಗ್ತಾನೆ ಇರುತ್ತೆ. ಮತ್ತೆ ತಾತಾಚಾರ್ಯ ತೆನಾಲಿ ರಾಮನ ವಿರುದ್ಧವಾಗಿ ಏನಾದ್ರೂ ಪಿತೂರಿ ಮಾಡ್ತಾನೆ ಇರ್ತಾನೆ. ಆದ್ರೆ ನಮ್ಮ ತೆನಾಲಿ ರಾಮ ಹಾಗಲ್ಲ. ಅವನು ತನ್ನ ಬುದ್ಧಿವಂತಿಕೆಯಿಂದ ಆ ಪಿತೂರಿಗಳನ್ನೆಲ್ಲ ಬಯಲು ಮಾಡ್ತಾನೆ. ಜೊತೆಗೆ ಆ ತಾತಾಚಾರ್ಯರಿಗೆ ತಕ್ಕ ಶಾಸ್ತಿ ಮಾಡ್ತಾನೆ, ಪಾಠನೂ ಕಲಿಸ್ತಾನೆ. ಹಾಗೆ ರಾಜ್ಯದಲ್ಲಿ ಏನೇ ತೊಂದರೆ ಬರಲಿ, ಸಮಸ್ಯೆ ಬರಲಿ, ಬುದ್ಧಿವಂತಿಕೆಯಿಂದ ಅದನ್ನ ಬಗೆಹರಿಸ್ತಾ ಇರ್ತಾನೆ. ಈ ತೆನಾಲಿ ರಾಮನ ಹಾಸ್ಯ, ಅವನ ಬುದ್ಧಿವಂತಿಕೆ, ಆಮೇಲೆ ತಾತಾಚಾರ್ಯ ಮತ್ತೆ ಅವರ ನಡುವಿನ ಜಗಳ, ಇದನ್ನೆಲ್ಲ ನೀವು ತಿಳ್ಕೋಬೇಕಾ? ಹಾಗಾದ್ರೆ ನಮ್ಮ ಚಿಲ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ತೆನಾಲಿ ರಾಮ ಸೀರೀಸ್ನನ್ನ ತಪ್ಪದೆ ನೋಡಿ, ಸರಿನಾ? ಒಂದು ಒಳ್ಳೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.